ನಮಸ್ಕಾರ ಮಕ್ಕಳೇ. ಇಂದು ನಾವು ಹೊಸದೊಂದು ಪಾಠವನ್ನ ನಾವು ಪ್ರಾರಂಭಿಸೋಣ. ಈ ಪಾಠವನ್ನ ಪ್ರಾರಂಭಿಸುವ ಮೊದಲು ನಾನು ನಿಮ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕು ಮಕ್ಕಳೇ. ಈಗ ನೀನೊಬ್ಬ ವಿದ್ಯಾರ್ಥಿ ಇದೆಯಾ, ಹೌದಾ? ನಿನ್ನಲ್ಲಿ ನಿನ್ನದೇ ಆಗಿರ್ತಕ್ಕಂತ ಕೆಲವೊಂದು ವಸ್ತುಗಳು ಇರುತ್ತೆ, ಹೌದಾ? ಆಗ ಆ ವಸ್ತುಗಳನ್ನ ಯಾರಾದ್ರೂ ಕಸಿದುಕೊಳ್ಳಲಿಕ್ಕೆ ಬಂದ್ರೆ ನೀನ್ ಏನ್ ಮಾಡ್ತೀಯಾ? ಹೌದಾ? ನಿನ್ನಲ್ಲಿ ಇರ್ತಕ್ಕಂತ ವಸ್ತುಗಳನ್ನ ಕಸಿದ್ಕೊಳ್ಳಿಕ್ಕೆ ಬಂದ್ರೆ ನೀನೇನ್ ಮಾಡ್ತೀಯಾ? ಎಸ್ ಮಾ, ಏನ್ ಮಾಡ್ತೀರಿ ನೀವು? ಆ ವಸ್ತುಗಳ ರಕ್ಷಣೆಯನ್ನ ಮಾಡ್ತೀರಿ, ಹೌದಾ? ಹೌದು. ಯಾಕೆ ನೀವು ಆ ವಸ್ತುಗಳನ್ನ ರಕ್ಷಣೆ ಮಾಡ್ತೀರಿ? ಯಾಕಂದ್ರೆ ಆ ವಸ್ತುಗಳು ನಿನಗೆ ಸೇರಿದ್ದು, ಹೌದಾ? ಆ ವಸ್ತುಗಳು ನಿನಗೆ ಸೇರಿದ್ದು, ಅದಕ್ಕೆ ನೀವು ರಕ್ಷಣೆಯನ್ನ ಮಾಡ್ತೀರಿ. ನಂತರ ಯಾವ ರೀತಿ ನೀವು ರಕ್ಷಣೆ ಮಾಡ್ತೀರಿ? ಅವುಗಳನ್ನ ಮುಚ್ಚಿಡೋದಾಗ್ಲಿ, ಅಥವಾ ಯಾರು ಕಸಿದುಕೊಳ್ಳಕ್ ಬಂದಿರ್ತಾರೋ ಅವರಿಗೆ ಕೊಡಲ್ಲ ಅಂತ ಹೇಳೋದಾಗ್ಲಿ, ಹೌದಾ? ಈ ರೀತಿಯಾಗಿ ನೀವು ನಿಮ್ಮ ವಸ್ತುಗಳ ರಕ್ಷಣೆಯನ್ನ ಮಾಡ್ತೀರಿ, ಹೌದಾ ಮಕ್ಕಳೇ? ನಂತರ ಈಗ ಈಗ ಕೇಳೋ ಒಂದು ಪ್ರಶ್ನೆ ನಿಮ್ಮ ಮನೆಗೆ ಸಂಬಂಧಿಸಿದ್ದು. ಈಗ ನಿಮ್ ಮನೆ ಅಥವಾ ಹೊಲ ಅಥವಾ ಮತ್ತಿತರ ಸಾಮಗ್ರಿಗಳನ್ನ ಯಾರಾದ್ರೂ ಕಸಿದುಕೊಳ್ಳಿಕ್ಕೆ ಬಂದ್ರೆ ನೀನು ಏನ್ ಮಾಡ್ತೀಯಾ? ಹೌದಾ? ಅದನ್ನು ಕೂಡ ನಿಮ್ಮ ತಂದೆ, ಅಪ್ಪ, ಅಂದ್ರೆ ನಿಮ್ಮ ಅಪ್ಪ ಅಥವಾ ನಿಮ್ಮ ಹಿರಿಯರು ಏನ್ ಮಾಡ್ತಾರೆ? ಅವುಗಳನ್ನ ರಕ್ಷಿಸ್ತಾರೆ ಮಕ್ಕಳೇ, ಹೌದಾ? ನಂತರ ಈಗ ಕೇಳೋ ಪ್ರಶ್ನೆ ನಿಮ್ಮ ಊರಿಗೆ ಸಂಬಂಧಿಸಿದ್ದು. ಈಗ ನಿಮ್ಮ ಊರಿಗೆ ಯಾರಾದ್ರೂ ಕೆಡಕನ್ನ ಮಾಡ್ಲಿಕ್ಕೆ ಬಂದ್ರೆ ನೀವು ಏನ್ ಮಾಡ್ತೀರಾ? ಹೌದಾ? ನಿಮ್ಮ ಊರಿಗೆ ಯಾರಾದ್ರೂ ಕೆಡಕನ್ನ ಮಾಡ್ಲಿಕ್ಕೆ ಬಂದ್ರೆ ನೀವು ಏನ್ ಮಾಡ್ತೀರಾ? ಹೌದಾ? ನೀವು ವಾಸ ಮಾಡುವಂತಹ ಸ್ಥಳವನ್ನ ಏನ್ ಮಾಡ್ಬೇಕು ಮಕ್ಕಳೇ? ನೀವೇ ರಕ್ಷಿಸಬೇಕು, ಹೌದಾ? ಈಗ ಈ ಪ್ರಶ್ನೆಗಳನ್ನ ನಾನು ಯಾಕೆ ಕೇಳಿದ್ದೆ ಅಂದ್ರೆ, ಇಂದಿನ ತರಗತಿಯಲ್ಲಿ ನಾವು ಈ ಸೂರು ಸ್ವಗತ, ಹೌದಾ? ಈ ಸೂರು ಸ್ವಗತ ಅನ್ನೋ ಒಂದು ಪಾಠವನ್ನ ನಿಮ್ಗೆ ಕೊಟ್ಟಿದ್ದಾರೆ. ಈ ಒಂದು ಪಾಠವನ್ನ ನಾವೇನ್ ಮಾಡೋಣ, ಇಂದಿನ ತರಗತಿಯೊಳಗಡೆ ಅಧ್ಯಯನವನ್ನ ಮಾಡೋಣ ಮಕ್ಕಳೇ. ಈಸೂರು ಅನ್ನೋದು ಒಂದು ಊರಿನ ಹೆಸರು. ಈಗ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥಗಳನ್ನ ನೋಡೋಣ ಮಕ್ಕಳೇ. ಪದಗಳ ಅರ್ಥ: ಏಸೂರು. ಏಸೂರು ಇದರ ಅರ್ಥ ಎಷ್ಟು ಊರು. ಏಸು, ನೀವೆಲ್ಲ ಈ ಪದವನ್ನ ಮಾತನಾಡುವಾಗ ಬಳಸಿರ್ತೀರಿ, ಹೌದಾ? ಏಸು ಅನ್ನೋದು ಅರ್ಥ, ಏಸೂರು ಅಂದ್ರೆ ಎಷ್ಟು ಊರು ಅಂತ ಅರ್ಥ ಆಗತ್ತೆ. ದಂಡೆ ಅಂದ್ರೆ ದಡ ಅಂತ ಅರ್ಥ. ಈಗ ಸಮುದ್ರದ ದಡ ಅಂತ ನೀವು ಹೇಳ್ತಿರಲ್ಲ, ದಂಡೆ ಕೊನೆಯಲ್ಲಿ ಬರ್ತಕ್ಕಂಥದ್ದು ದಡ. ನಂತರ ತೊಲಗು ಅಂದ್ರೆ ಇಲ್ಲಿಂದ ಹೋಗು ಅಂತ ಹೇಳೋದು, ಹೌದಾ? ನಿಮ್ಮ ಮನೆಯಲ್ಲಿ ಯಾರಾದ್ರೂ ಬಂದಾಗ ಅವ್ರೇನಾದ್ರೂ ನೀವು ಬೇಜಾರಾಗೋ ರೀತಿ ನಡ್ಕೊಟ್ರೆ ನೀ ದಯವಿಟ್ಟು ಇಲ್ಲಿಂದ ಹೋಗು ಅಂತ ನೀವು ಹೇಳ್ತಿರಲ್ಲ, ಅಂದ್ರೆ ಇಲ್ಲಿಂದ ತೊಲಗು ಅಂತ ಅರ್ಥ ಆಗುತ್ತೆ. ಚಳುವಳಿ ಅಂದ್ರೆ ಹೋರಾಟ, ಹೌದಾ? ಈಗ ನೀವು ಇತ್ತೀಚೆಗೆ ಏನ್ ಮಾಡಿದ್ರಿ? ಟಿವಿಯನ್ನ ನೋಡ್ತಾ ಇದ್ದೀರಿ, ಹೌದಾ? ರೈತರ ಪರ ಹೋರಾಟವನ್ನ ಮಾಡ್ತಾ ಇದ್ದಾರೆ, ರೈತರ ಪರ ಚಳುವಳಿಗಳನ್ನ ಮಾಡ್ತಾ ಇದ್ದಾರೆ, ಹೌದಾ ಮಕ್ಕಳೇ? ಚಳುವಳಿ ಅಂದ್ರೆ ಹೋರಾಟವನ್ನ ಮಾಡೋದು. ಪ್ರೇರಿತ. ಪ್ರೇರಿತ ಅಂದ್ರೆ ಪ್ರಚೋದಿಸೋದು, ಹೌದಾ? ನೀವು ಓದದೇ ಇದ್ದಾಗ ನಿಮ್ಮ ಅಮ್ಮ ನಿಮಗೆ ಏನ್ ಮಾಡ್ತಾಳೆ? ಪ್ರಚೋದನೆಯನ್ನ ನೀಡ್ತಾಳೆ. ಓದ್ಬೇಕು, ನೀನ್ ಮುಂದೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಹೌದಾ? ಈ ರೀತಿಯಾಗಿ ನಿಮ್ಮನ್ನ ಪ್ರಚೋದಿಸೋದು, ಪ್ರೇರಿತ ಮಾಡೋದು. ತೆರಿಗೆ ಅಂದ್ರೆ ಕರ ಅಥವಾ ಕಂದಾಯ, ಹೌದಾ? ಬ್ರಿಟಿಷರು ನಮ್ಮ ದೇಶದಲ್ಲಿ ಏನ್ ಮಾಡ್ತಾ ಇದ್ರು? ನಮ್ಮಿಂದಾನೇ ತೆರಿಗೆ ವಸೂಲಿಯನ್ನ ಮಾಡ್ತಾ ಇದ್ರು ಮಕ್ಕಳೇ. ನಂತರ ಧಿಕ್ಕರಿಸು ಅಂದ್ರೆ ತಿರಸ್ಕರಿಸು. ಧಿಕ್ಕರಿಸು ಇದರ ಅರ್ಥ ತಿರಸ್ಕರಿಸು ಅಂತ ಅರ್ಥ ಆಗತ್ತೆ. ನಿಮ್ಗೆ ಬೇಡವಾಗಿರುವ ವಸ್ತುಗಳನ್ನ ನೀವೇನ್ ಮಾಡ್ತೀರಿ? ತಿರಸ್ಕರಿಸುತ್ತೀರಿ. ಮತ್ತೆ ಬೇಡವಾಗಿರ್ತಕ್ಕಂಥ ತಿಂಡಿಯನ್ನು ಕೂಡ ನೀವು ತಿರಸ್ಕರಿಸ್ತೀರಿ. ಪ್ರತಿಭಟನೆ. ಪ್ರತಿಭಟನೆ ಅಂದ್ರೆ ವಿರೋಧ. ಪ್ರತಿಭಟನೆ ಮಾಡೋದು ಅಂದ್ರೆ ವಿರೋಧ ಮಾಡೋದು. ಚಳುವಳಿ ಮತ್ತು ಹೋರಾಟ ಮತ್ತೆ ಪ್ರತಿಭಟನೆ, ವಿರೋಧ ಇವೆಲ್ಲವೂ ಕೂಡ ಸ್ವಲ್ಪ ಒಂದೇ ಅರ್ಥವನ್ನ ನೀಡುತ್ತೆ ಮಕ್ಕಳೇ. ನಂತರ ನಿರಾಯುಧ ಅಂದ್ರೆ ಆಯುಧವಿಲ್ಲದೆ. ನೀವು ಏನಾದ್ರೂ ಯುದ್ಧವನ್ನ ಮಾಡೋವಾಗ ಆಯುಧ ಇರುತ್ತಲ್ವಾ, ಅದು ಇಲ್ಲದೆ ಇರೋದು ನಿರಾಯುಧ, ಹೌದಾ?
ನಿರಾಯುಧ ಅಂದ್ರೆ ಆಯುಧವಿಲ್ಲದೆ ಇರೋದು. ಲಾಠಿ ಅಂದ್ರೆ ನೀವು ನೋಡಿರ್ತೀರಿ, ಆ ಪೊಲೀಸರ ಕೈಯಲ್ಲಿ ಏನಿರುತ್ತೆ, ಬಿದಿರಿನಿಂದ ಮಾಡಿರ್ತಕ್ಕಂಥ ಒಂದು ಕೋಲಿರುತ್ತೆ, ಅದಕ್ಕೆ ನಾವು ಲಾಠಿ ಅಂತ ಕರಿತೀವಿ. ರೊಚ್ಚಿಗೆದ್ದ ಅಂದ್ರೆ ಕೋಪಗೊಳ್ಳೋದು. ನಿಮ್ ತಂದೆ ನಿಮ್ ಮೇಲೆ ಕೋಪ ಬರುತ್ತಿರುತ್ತೆ ಒಂದೊಂದ್ಸಲ ಹೋಮ್ವರ್ಕ್ ಮಾಡದೇ ಇದ್ದಾಗ, ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡಿದಾಗ, ಹೌದಾ? ಆಗ ರೊಚ್ಚಿಗೆದ್ದು ನಿಮ್ಮನ್ನ ಹೊಡೆಯೋದಾಗ್ಲಿ ಬೈಯೋದಾಗ್ಲಿ ನಿಮ್ಮ ತಂದೆಯವರು ಮಾಡಿರೋದನ್ನ ನೀವೇನ್ ಮಾಡ್ತೀರಿ, ನೋಡ್ತೀರಿ ಮಕ್ಕಳೇ. ನಂತರ ಘೋಷಣೆ ಅಂದ್ರೆ ಗಟ್ಟಿಯಾಗಿ ಕೂಗೋದು. ಈಗ ನೀವೆಲ್ಲ ನ್ಯೂಸ್ ಚಾನೆಲ್ ಅಲ್ಲೆಲ್ಲ ನೋಡ್ತಾ ಇರ್ತೀರಿ, ಧಿಕ್ಕಾರ ಧಿಕ್ಕಾರ, ಹೌದಾ? ಅವ್ರು ನಿಧಾನಕ್ಕೆ ಹೇಳ್ತಿರಲ್ಲ, ಜೋರಾಗಿ ಗಟ್ಟಿಯಾಗಿ ಘೋಷಣೆಯನ್ನ ಮಾಡ್ತಾ ಇರ್ತಾರೆ ಅವರು. ಅದಕ್ಕೆ ಗಟ್ಟಿಯಾಗಿ ಕೂಗೋದು ಅಥವಾ ಹೇಳೋದು. ಲೂಟಿ ಅಂದ್ರೆ ದೋಚು ಅಂದ್ರೆ ಕಳ್ಳತನ ಮಾಡೋದು, ಲೂಟಿ ಮಾಡೋದು ಅಂತ ಅರ್ಥ ಮಕ್ಕಳೇ. ಬಂಡೇಳು, ಬಂಡೇಳು ಅಂದ್ರೆ ದಂಗೆ ಮಾಡೋದು. ಈಗ ನಿಮ್ಮ ಊರಿನ ಮೇಲೆ ನಾನು ಮೊದಲಿಗೆ ಪ್ರಶ್ನೆ ಕೇಳಿದೆ ನಿಮ್ಗೆ, ನಿಮ್ಮ ಊರಿನ ಮೇಲೆ ಯಾರಾದ್ರೂ ಕೆಟ್ಟದನ್ನ ಮಾಡ್ಲಿಕ್ಕೆ ಬಂದಾಗ ನೀವು ಊರಿನಲ್ಲಿ ಇರ್ತಕ್ಕಂಥ ಎಲ್ರೂ ಸೇರಿ ಅವ್ರ ಮೇಲೆ ದಂಗೆಯನ್ನ ಹೇಳ್ತೀರಿ. ಅಂದ್ರೆ ದಂಗೆ ಹೇಳೋದು ಅಂತ ಅರ್ಥ ಆಗತ್ತೆ. ಧೃತಿಗೆಡು ಅಂದ್ರೆ ಧೈರ್ಯಗುಂದು. ಅಂದ್ರೆ ಯಾವ್ದಾದ್ರೂ ದೊಡ್ಡ ಕೆಲಸ ಮಾಡುವಾಗ ಸ್ವಲ್ಪ ಭಯ ಭಯ ಅನಿಸ್ತಾ ಇರುತ್ತೆ ನಮ್ಗೆ, ಹೌದಾ? ಧೃತಿಗೆಡು ಅಂದ್ರೆ ಧೈರ್ಯಗುಂದೋದು ಅಂತ ಅರ್ಥ ಆಗತ್ತೆ. ಫಲಕ ಅಂದ್ರೆ ಬರಹದ ಹಲಗೆ. ಯಾವುದು ಬರ್ದಿರ್ತಕ್ಕಂಥ ಹಲಿಗೆಗಳಿರ್ತದೋ ಅದಕ್ಕೆ ಫಲಕ ಅಂತ ನಾವು ಕರಿತೀವಿ. ನೀವೆಲ್ಲ ಈಗ ಝೂಕ್ಕೆಲ್ಲ ಹೋದಾಗ ಎಡಕ್ಕೆ ತಿರುಗಬೇಕು, ಅಲ್ಲಿ ಒಂದು ಪ್ರಾಣಿ ಇದೆ, ಬಲಕ್ಕೆ ತಿರುಗಬೇಕು, ಇದೆಲ್ಲ ಸೂಚನಾ ಫಲಕ ಅಂತ ನಾವು ಕರಿತೀವಿ ಇವುಗಳಿಗೆಲ್ಲಾನು. ಆಜ್ಞೆ ಅಂದ್ರೆ ಆದೇಶ. ಆಜ್ಞೆಯನ್ನ ಮಾಡೋದು. ಮಕ್ಕಳೇ, ನೀವು ಪಾಠವನ್ನ ಓದ್ಲೇಬೇಕು. ಆಜ್ಞೆಯನ್ನ ನಾನು ನಿಮಗ್ ಮಾಡ್ತಾ ಇದ್ದೀನಿ. ಆಜ್ಞೆ ಅಂದ್ರೆ ಆದೇಶವನ್ನ ನೀಡೋದು. ದಂಡ ಅಂದ್ರೆ ಜುಲ್ಮಾನೆ. ಯಾರಾದ್ರೂ ಹಳ್ಳಿಗಳ ಊರಲ್ಲಿ ಇರುತ್ತೆ, ಯಾರಾದ್ರೂ ತಪ್ಪು ಮಾಡಿದಾಗ ಅವ್ರ ಕಡೆಯಿಂದ ಏನ್ ಮಾಡ್ತಾರೆ, ದಂಡವನ್ನ ವಸೂಲಿ ಮಾಡ್ತಾ ಇರ್ತಾರೆ, ಅದಕ್ಕೆ ಜುಲ್ಮಾನೆ ಅಂತ ಕರೀತಾರೆ ಮಕ್ಕಳೇ. ಹರಸು ಅಂದ್ರೆ ಆಶೀರ್ವದಿಸು. ನಿಮ್ಮ ತಾಯಿ ನಿಮಗೆ ಒಳ್ಳೇದಾಗ್ಲಿ ಅಂತ ದಿನನಿತ್ಯ ನಿಮಗೆ ಏನ್ ಮಾಡ್ತಾಳೆ, ಆಶೀರ್ವದಿಸ್ತಾ ಇರ್ತಾಳೆ, ಅಂದ್ರೆ ಒಳ್ಳೇದನ್ನ ಬಯಸೋದು. ಕಲಿಗಳು ಅಂದ್ರೆ ವೀರರು, ಸಾಧನೆ ಮಾಡಿದವರು, ಕಲಿಗಳು, ವೀರರು, ಯೋಧರು ಅಂತ ಅರ್ಥ ಮಕ್ಕಳೇ. ಅಗಸೆ ಅಂದ್ರೆ ಊರ ಮುಂದಿನ ಹೆಬ್ಬಾಗಿಲು ಅಥವಾ ಮುಖ್ಯ ದ್ವಾರ. ಹಳ್ಳಿಗಳಲ್ಲಿ ಎಲ್ಲ ಏನ್ ಮಾಡ್ತಾರೆ, ಅಮ್ಮ ನಾ ಸ್ವಲ್ಪ ಅಗಸಿ ಕಡೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಅಗಸೆ ಅಂದ್ರೆ ಊರಿನ ಮುಂದಿನ ಭಾಗದಲ್ಲಿರ್ತಕ್ಕಂಥ ಒಂದು ಹೆಬ್ಬಾಗಿಲು ಅಥವಾ ಮುಖ್ಯ ದ್ವಾರಕ್ಕೆ ಅಗಸೆ ಅಂತ ನಾವು ಕರಿತೀವಿ ಮಕ್ಕಳೇ. ಮಕ್ಕಳೇ, ನೀವೇನ್ ಮಾಡಿದಿರಿ, ಈ ಸೂರು ಸ್ವಗತ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥಗಳನ್ನ ನೀವೇನ್ ಮಾಡಿದಿರಿ, ತಿಳ್ಕೊಂಡಿದ್ದೀರಿ, ಹೌದಾ? ಈ ಪದಗಳ ಅರ್ಥಗಳನ್ನ ನೀವೇನ್ ಮಾಡ್ಬೇಕು, ಪ್ರತಿಯೊಂದು ಪದಕ್ಕೂ ಒಂದೊಂದು ಸ್ವಂತ ವಾಕ್ಯವನ್ನ ಮಾಡಿ ನಿಮ್ಮ ಪುಸ್ತಕದಲ್ಲಿ ಬರೆಯಬೇಕು. ನಂತರ ನಾನೇನ್ ಮಾಡ್ತೀನಿ, ಈ ಪಾಠವನ್ನ ಓದುವುದರ ಜೊತೆಗೆ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.